Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಅಲ್ಲ ಸರ್, ಈಗ ತಾವು ಕರ್ನಾಟಕದ ಮಾತ್ರನೇ ಇಲ್ಲಿ ಸರ್ಕಾರ ಕಾಂಗ್ರೆಸ್ ಇಂದಿತ್ತು. ಉತ್ತರ ಪ್ರದೇಶದಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಇರ್ಬೋದು ಅಥವಾ ಬಾಲರಾಮನ ಮಂದಿರ ಇರ್ಬೋದು, ಆ ಹಂತದಲ್ಲಿ ಸರ್ಕಾರವೂ ಕೂಡ ಬಿಜೆಪಿಯಲ್ಲಿ ಇರುತ್ತೆ. ಅದಾದ್ಮೇಲೆ ರಾಜಸ್ಥಾನದಲ್ಲೂ ಅಷ್ಟೇ. ಹಾಗಾದ್ರೆ ಅಲ್ಲಿ ಏನಾಗಿದೆ? ಅದು ಇದೇ ಥರ ಆಗಿದೆ. ನನಗೆ ಕರ್ನಾಟಕ ರಾಜ್ಯದ ಏನು ನ್ಯೂನತೆ ಇದೆ ಅದು ಗೊತ್ತಿದೆ, ಬಹಿರಂಗವಾಗಿ ನಾನು ಹೇಳಿದ್ದೇನೆ. ಬಂದೆ 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 ಉತ್ತರ ಪ್ರದೇಶದಲ್ಲಿ ಏನು ಸಮಸ್ಯೆ ಇದೆ, ನ್ಯೂನತೆ ಇದೆ, ರಾಜಸ್ಥಾನದಲ್ಲಿ ಏನು ನ್ಯೂನತೆ ಇದೆ ನನಗೆ ಗೊತ್ತಿಲ್ಲ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ನನಗೆಲ್ಲಿ ಗೊತ್ತಿದೆಯೋ ನನ್ನ ಮನೆ ನಾನು ರಿಪೇರಿ ಮಾಡ್ಕೋಬೇಕು ಅನ್ನೋಂಥ ಉದ್ದೇಶದಿಂದ ನಾನು ಇದನ್ನು ಹೇಳಿದ್ದೇನೆ. ಮುಖಾಲ್ಪಾಲ್ ಬಹಿರಂಗವಾಗಿ ಹೇಳೋಂಥ ಅವಶ್ಯಕತೆ. ಪಕ್ಷದಲ್ಲಿ 35 ವರ್ಷ ಎಲ್ಲ ಪ್ರಮುಖರ ಹತ್ರನೂ ನಾನು ಮಾತಾಡಿದ್ದೀನಿ. ನರೇಂದ್ರ ಮೋದಿಯವ್ರ ಜೊತೆಗೆ, ಅಮಿತ್ ಶಾ ಅವ್ರ ಜೊತೆಗೆ ಪರ್ಸನಲಿ 1 ಗಂಟೆ ಕೂತಿದ್ದೀನಿ. ಅಮಿತ್ ಶಾ ಅವ್ರ ಜೊತೆಗೆ ಏನೇನು ಪ್ರಸ್ತಾಪ ಇಲ್ಲಿ ಹೇಳಿದ್ದೀನಿ ಅದಷ್ಟು ಹೇಳಿದ್ದೀನಿ. BJP ಎಲ್ಲ ಪ್ರಮುಖರ ಹತ್ರನೂ ಹೇಳಿದ್ದೀನಿ, ಪರಿವಾರದ ಪ್ರಮುಖರ ಹತ್ರ ಹೇಳಿದ್ದೀನಿ. ಹಾಗಾಗಿ ಎಲ್ಲ ಹೇಳಿದ್ರೂ ಕೂಡ ಆಗಲಿಲ್ಲ ಅಂದಾಗ ಕನಿಷ್ಠ ರಾಜ್ಯದಲ್ಲಿ ಚರ್ಚೆ ಆಗಲಿ ಅಂತ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದು. ಚರ್ಚೆ ಆಗ್ತಾ ಇದೆ. ನಾನು ಅನೇಕರು ಹೇಳ್ತಾ ಇದ್ದಾರೆ, ಯಾವ ಕಾರಣಕ್ಕೂ ನೀವು ಹಿಟ್ಟು ಹೆಜ್ಜೆಯನ್ನು ಹಿಂದೆ ತೆಗಿಬೇಡಿ, ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಅಂತ ತೀರ್ಮಾನ ತಗೊಂಡಾಗ. ಸೋಲು ಗೆಲುವು ಬೇರೆ, ಆದರೆ ಪಕ್ಷ ಶುದ್ಧೀಕರಣ ಆಗಬೇಕು ಅನ್ನೋಂಥ ಅಪೇಕ್ಷೆ ಕರ್ನಾಟಕ ರಾಜ್ಯದಲ್ಲಿರೋಂಥ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ಭಾರತೀಯ ಜನತಾ ಪಾರ್ಟಿಯ ಸಿಂಪತೈಸರ್ಸ್ ಅವರಷ್ಟು ಜನ ಇಷ್ಟಪಟ್ಟಿದ್ದಾರೆ. ಇಲ್ಲೇನಾಗ್ತಾ ಇದೆ, ಯಡಿಯೂರಪ್ಪನವ್ರು ಹಿಂಬಾಲಕರಾದರೆ ನಮಗೊಂದು ಸ್ಥಾನ ಸಿಗತ್ತೆ. ಇದು ಸರಿನಾ? ಪಕ್ಷನಿಷ್ಠ ಲೆಕ್ಕಕ್ಕೆ ಬರಲ್ವಾ? ಇದು ಚರ್ಚೆ ಆಗ್ತಾ ಇದೆ. ಇದಕ್ಕೊಂದು ಸರಿಯಾದ ದಿಕ್ಕು ಸಿಗತ್ತೆ ಅನ್ನೋಂಥ ನಂಬಿಕೆ ಮೇಲೆ ನಾನು ಇದೆಲ್ಲ ಇಲ್ಲಿ ಪ್ರಸ್ತಾಪ ಮಾಡಿರೋದು. ನಾನು ಹೋರಾಟ ಅಂತ ನಾನು ತಗೊಂಡಿಲ್ಲ. ಇದನ್ನು ಪಕ್ಷ ಚಿಂತನೆ ಮಾಡುತ್ತೆ. ನಾನು ಒಬ್ಬನೇ ನಾನು ತಲೆ ಮೇಲೆ ಹೊತ್ಕೊಂಡಿಲ್ಲ. ಭಾರತೀಯ ಜನತಾ ಪಾರ್ಟಿ 35 ವರ್ಷ ಈ ಪಕ್ಷವನ್ನು ತಾಯಿ ಅಂತ ಅಂದ್ಕೊಂಡು ಕೆಲಸ ಮಾಡ್ತಾ ಇರೋ ನನಗೆ, ನನ್ನಂಥ ಸಾವಿರಾರು ಜನ ಇದ್ದಾರೆ. ದಿನ ಸಾವಿರಾರು ಜನ ಫೋನ್ ಮಾಡ್ತಾರೆ, ನೀವು ತೊಗೊಂಡಿರೋಂಥ ಸ್ಟ್ಯಾಂಡ್ ಸರಿ ಇದೆ. ನಾನು ಚುನಾವಣೆ ಸೋತ ಮೇಲೂ ಫೋನ್ ಮಾಡ್ತಾ ಇದ್ದಾರೆ, ನಿಮ್ಮ ಹಿಂದೆ ನಾವಿದ್ದೇವೆ. ಆದರೆ ಇದನ್ನು ಕೇಂದ್ರ ನಾಯಕರು, ರಾಜ್ಯದ ನಾಯಕರು, ಪರಿವಾರದ ಪ್ರಮುಖರು ಚಿಂತನೆ ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ನಾನು ಇವತ್ತು ಬಹಿರಂಗವಾಗಿ ಇಲ್ಲಿ ಹೇಳ್ತಾ ಇದ್ದೀನಿ. ಅಲ್ಲ, ನಾನೇ ಇಟ್ಟರೆ ಅದನ್ನೇ ಅವ್ರು ಬಿಡಲ್ಲ. ಅವ್ರ ನೇಚರ್ ಅವ್ರು ಬಿಡಲಿ ಅಂತ ನನ್ನ ಆಸೆ. ಅವ್ರು ಕೇಂದ್ರದ ನಾಯಕರಾಗಿ ಕೇಂದ್ರದಲ್ಲಿ ಇನ್ಫ್ಲೂಯೆನ್ಸ್ ಮಾಡಿ ಅವ್ರ ಮಗನ MP ಮಾಡೇ ಮಾಡ್ತಾರೆ. 6 ತಿಂಗಳು ಖಾಲಿ ಇದ್ದಂಥ ರಾಜ್ಯ ಅಧ್ಯಕ್ಷ ಸ್ಥಾನವನ್ನು ಹಠ ಮಾಡಿ ಅಧ್ಯಕ್ಷನ ಮಾಡ್ಕೋತಾರೆ ಮಗನ್ನ. ಅವ್ರು ಬಿಡಲ್ಲ. ನಾನೇ ಮಾಡಲಿ, ಇದನ್ನು ಕೇಂದ್ರದಲ್ಲಿ ಯೋಚನೆ ಮಾಡಲಿ. ನಾಳೆ ಚುನಾವಣೆ ಈಗ ಬಂದಿದೆ, MLA ಆಗಿ MP ಆಗಿದ್ದಾರೆ, 4-5 ಸರಿ ಗೆದ್ದಾರೆ, ಅವ್ರು ಮಂತ್ರಿ ಆಗಲಿ, ನಾನು ಬೇಡ ಅನ್ನಲ್ಲ. ಆದರೆ ಪ್ರಶ್ನೆ ಏನಿರೋದು, ಒಂದೇ ಕುಟುಂಬಕ್ಕೆಲ್ಲನ ಅದು ನಂದೊಂದೇ ಪ್ರಶ್ನೆ ಇಲ್ಲ. ಇಡೀ ಕರ್ನಾಟಕ ರಾಜ್ಯದ ಪಕ್ಷದ ಎಲ್ಲ ಕಾರ್ಯಕರ್ತರದು, ಹಿತೈಷಿಗಳದು ಪ್ರಶ್ನೆ ಇದು. ಖಂಡಿತ ಖಂಡಿತ, ಏನು ಅನುಮಾನ ಬೇಡ. ಆದರೆ ಅವ್ರದ್ದು ಅದೇ ಪರಿಸ್ಥಿತಿ ಆಗೋದು. ಏನು JDSನವರು 2 ಸೀಟ್ ಗೆದ್ದೇ ಬಿಟ್ರಲ್ಲ, ಆ ಪರಿಸ್ಥಿತಿ ಅವ್ರಿಗೂ ಆಗ್ತಿರ್ಲಿಲ್ಲ. ಇಬ್ರಿಗೂ ಅನುಕೂಲ ಆಗಿದೆ. ಬರೋಂಥ ವಿಧಾನಸಭೆ ಚುನಾವಣೆ ನಾವು ಹಿಡಿಬೇಕಾದ್ರೆ ಲಿಂಗಾಯತರು, ಒಕ್ಕಲಿಗರು, ದಲಿತರು, ಹಿಂದುಳಿದವರು ಎಲ್ಲರೂ ಒಟ್ಟಾದರೆ ಮಾತ್ರ ಇದು ಅನುಕೂಲ ಆಗುತ್ತೆ.
ಯಾಕಂದರೆ ಹಿಂದೆ ನೀವು ಗಮನಿಸಿ, ಇಷ್ಟು ವರ್ಷ ನಾವು ರಾಜ್ಯದಲ್ಲಿ ಆಡಳಿತ ನಡೆಸಿದ್ದೀವಿ, ಪೂರ್ಣ ಬಹುಮತ ಒಮ್ಮೆನೂ ನಮಗೆ ಬಂದಿಲ್ಲ. ಯಾಕೆ ಕಾರಣ? ಹಿಂದುಳಿದವ್ರಿಗೆ, ದಲಿತರಿಗೆ ಯಾವ ಸ್ಥಾನಮಾನಗಳು ಕೊಡಬೇಕು, ಕೊಡೋಕ್ಕಾಗಿಲ್ಲ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.